ರಾಜ್ಯದಲ್ಲಿ ಮತ್ತೆ ಅಕ್ರಮ ಗೋ ಸಾಗಾಟದ ವಿಚಾರ ಸದ್ದು ಮಾಡ್ತಾ ಇದೆ. ಮಂಗಳೂರಿನಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ಗನ್ನು ಸದ್ದು ಮಾಡಿದೆ. ಕೇರಳಕ್ಕೆ ಅಕ್ರಮ ಜಾನುವಾರು ಸಾಗಾಟಕ್ಕೆ ಯತ್ನ, ಅಕ್ರಮ ಗೋ ಸಾಗಾಟಗಾರರ ಮೇಲೆ ಖಾಕಿ ಫೈರಿಂಗ್. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ಳಿಚಡವು ಎಂಬಲ್ಲಿ ಘಟನೆ ನಡೆದಿದೆ. ಪೊಲೀಸರ ಮೇಲೆ ಲಾರಿಯನ್ನ ಹತ್ತಿಸೋದಕ್ಕೆ ಖದೀಮರು ಯತ್ನಿಸಿದ್ದಾರೆ. ಲಾರಿಯನ್ನ ಚೇಸ್ ಮಾಡಿ ಪೊಲೀಸರು ಅಡ್ಡಗಟ್ತಾರೆ. ಈ ವೇಳೆ ಪೊಲೀಸರ ಮೇಲೆ ಹಲ್ಲೆಗೂ ಕೂಡ ಯತ್ನಿಸಿ ಪರಾರಿಗೆ ಯತ್ನ ಮಾಡಿದ್ದಾರೆ. ಗುಂಡನ್ನು ಹಾರಿಸಿ ಓರ್ವನನ್ನ ಬಂಧಿಸಲಾಗಿದೆ. ಮತ್ತೋರ್ವ ಪರಾರಿಯಾಗಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ. ಕೇರಳ ಮೂಲದ ಅಬ್ದುಲ್ಲಾ ಬಂಧಿತ ಆರೋಪಿ. ಕೇರಳಕ್ಕೆ ಈತ ಅಕ್ರಮವಾಗಿ ಕ್ಯಾಂಟರ್ನಲ್ಲಿ ಜಾನುವಾರುಗಳನ್ನು ಸಾಗಾಟ ಮಾಡ್ತಾ ಇದ್ದ. ಒಂದು ಕಡೆ ಆ ಘಟನೆಯ ನಡೆದಂತಹ ಸ್ಪಾಟನ್ನು ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ಯಾವ ರೀತಿ ಕ್ಯಾಂಟರ್ನಲ್ಲಿ ಅಕ್ರಮವಾಗಿ ಜಾನುವಾರುಗಳನ್ನು ತುಂಬಿದ್ದಾರೆ ಅನ್ನೋದನ್ನು ಕೂಡ ನೋಡ್ತಾ ಇದ್ದೀರಿ. ಪಕ್ಕಾ ಮಾಹಿತಿಯನ್ನು ಆಧರಿಸಿ ರೇಡ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಯಾವಾಗ ಪೊಲೀಸರನ್ನು ನೋಡಿದ್ರೋ ಅವ್ರ ಮೇಲೇನೆ ಹಲ್ಲೆಗೆ ಯತ್ನಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಜೊತೆಗೆ ಅವ್ರ ಮೇಲೇನೆ ಈ ಕ್ಯಾಂಟರನ್ನು ನುಗ್ಗಿಸೋದಕ್ಕೆ ಯತ್ನಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಎಲ್ಲಿಂದ ಬರ್ತಾ ಇದೆ ಇವರಿಗೆ ಈ ಧೈರ್ಯ ಅನ್ನುವಂಥದ್ದು ಈಗಿರುವಂತಹ ಪ್ರಶ್ನೆ. ಯಾಕೆಂದರೆ ಮೊನ್ನೆ ದೊಡ್ಡಬಳ್ಳಾಪುರದಲ್ಲೂ ಕೂಡ ಇದೇ ರೀತಿ ಘಟನೆ ಆಯಿತು. ಗೋರಕ್ಷಕರು ಬಂದು ಅಕ್ರಮ ಗೋ ಸಾಗಾಟವನ್ನು ತಡೆದಿದ್ದಕ್ಕೆ ಅವ್ರ ಮೇಲೇನೆ ಹಲ್ಲೆಗೆ ಯತ್ನ ಆಗಿತ್ತು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಸುಖಪಾಲ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಖಪಾಲ್, ಈಗ ಮತ್ತೆ ಅಕ್ರಮ ಗೋ ಸಾಗಾಟದ ವಿಚಾರ ಕರಾವಳಿ ಭಾಗದಲ್ಲಿ ಸದ್ದು ಮಾಡ್ತಾ ಇದೆ. ಯಾವುದು ಈ ಗ್ಯಾಂಗು? ಎಷ್ಟು ದಿನಗಳಿಂದ ಈ ರೀತಿ ಅಕ್ರಮ ಗೋ ಸಾಗಾಟವನ್ನು ಮಾಡ್ತಾ ಇದ್ರು? ಪೊಲೀಸರು ನಡೆಸಿದಂತಹ ಕಾರ್ಯಾಚರಣೆ ಹೇಗಿತ್ತು? ಎಕ್ಸ್ಪ್ಲೇನ್ ಮಾಡಬಹುದಾ ಅಂತ ಹೇಳಿ. ಖಂಡಿತ ಪ್ರೇಮು, ಈ ಜಿಲ್ಲೆಯಲ್ಲಿ ಕಳೆದ ಹಲವಾರು ದಿನಗಳಿಂದ ಅಕ್ರಮ ಗೋಸಾಗಾಟಗಳಿಗೆ ಸಂಪೂರ್ಣವಾಗಿ ತಡೆಯನ್ನು ಪೊಲೀಸರು ಒಡ್ಡಿದ್ರು. ಯಾವುದೇ ಕಾರಣಕ್ಕೂ ಯಾವುದೇ ಗಡಿ ಭಾಗದಲ್ಲೂ ಅಕ್ರಮವಾಗಿ ಗೋಸಾಗಾಟವನ್ನು ಮಾಡಲಿಕ್ಕೆ ಪೊಲೀಸರು ಖಂಡಿತವಾಗಿ ಬಿಡ್ತಾ ಇಲ್ಲ. ಈಗ ಇವತ್ತೊಂದು ಪ್ರಕರಣ ಬೆಳಕಿಗೆ ಬಂದಿರುವಂಥದ್ದು. ಹಾಸನದಿಂದ ದಕ್ಷಿಣ ಕನ್ನಡದ ಮೂಲಕ ಕೇರಳಕ್ಕೆ ಸಾಗಾಟ ಮಾಡಲಿಕ್ಕೆ ಯತ್ನ ಮಾಡ್ತಾ ಇದ್ರು. ಸುಮಾರು 10 ಜಾನುವಾರುಗಳನ್ನು ಈ ಈಚರ್ ಗಾಡಿಯಲ್ಲಿ ತುಂಬಿಸಿಕೊಂಡು ಕೇರಳಕ್ಕೆ ಸಾಗಿಸುವಂಥ ಕೆಲಸಗಳನ್ನು ಮಾಡ್ತಾ ಇದ್ರು. ತಕ್ಷಣಕ್ಕೆ ಪೊಲೀಸರ ಗಮನಕ್ಕೆ ಬಂದಿದೆ. ಪೊಲೀಸರು ಅದನ್ನು ಅಡ್ಡ ಹಾಕುವಂಥ ಕೆಲಸವನ್ನು ಮಾಡಿದ್ದಾರೆ. ಪುತ್ತೂರಿನ ಈಶ್ವರ ಮಂಗಳದ ಸಮೀಪದ ಬೆಳ್ಳಿಚಡವು ಅನ್ನುವಂಥ ಸ್ಥಳದಲ್ಲಿ ಅದನ್ನು ನಿಲ್ಲಿಸುವಂತ ಪ್ರಯತ್ನ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಪೊಲೀಸರ ಮೇಲೆ ವಾಹನವನ್ನು ಹತ್ತಿಸಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಇಬ್ಬರು ಆರೋಪಿಗಳು ಅದರಲ್ಲಿದ್ದರು. ಒಬ್ಬ ಚಾಲಕ ಮತ್ತೆ ಒಬ್ಬ ನಿರ್ವಾಹಕ ಇಬ್ಬರು ಪರಾರಿಯಾಗುವಂಥ ಪ್ರಯತ್ನಗಳನ್ನು ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ವಾಹನವನ್ನು ಅಲ್ಲೇ ನಿಲ್ಲಿಸಿ ಅದರಲ್ಲಿ ಜಾನುವಾರುಗಳು ಇತ್ತು, ಅದನ್ನು ನಿಲ್ಲಿಸಿ ಅಲ್ಲಿಂದ ಪರಾರಿಯಾಗುವಂಥ ಪ್ರಯತ್ನ ಮಾಡಿದರು. ಈ ಸಂದರ್ಭದಲ್ಲಿ ಇನ್ಸ್ಪೆಕ್ಟರ್ ಓರ್ವನ ಕಾಲಿಗೆ ಫೈರಿಂಗ್ ಅನ್ನು ಮಾಡಿದ್ದಾರೆ. ಆತನ ಕಾಲಿಗೆ ಗುಂಡು ತಗುಲಿರುವಂಥದ್ದು. ಕೇರಳ ಮೂಲದ ಅಬ್ದುಲ್ಲಾ ಅನ್ನುವಂಥ ವ್ಯಕ್ತಿಯ ಮೇಲೆ ಫೈರಿಂಗ್ ಮಾಡಲಾಗಿದೆ. ಹೀಗಾಗಿ ಆತನನ್ನ ಬಳಿಕ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇನ್ನೋರ್ವ ಆರೋಪಿ ಅಲ್ಲಿಂದ ಪರಾರಿಯಾಗಿರುವಂಥದ್ದು. ಆತನನ್ನ ಹುಡುಕುವಂಥ ಪ್ರಯತ್ನಗಳನ್ನು ಪೊಲೀಸರು ಮಾಡಿರುವಂಥದ್ದು. ಈಗ ಸುಮಾರು 10 ಜಾನುವಾರುಗಳನ್ನು ರಕ್ಷಣೆ ಮಾಡಲಾಗಿದೆ. ಈ ಪ್ರಕರಣದಲ್ಲಿ ನಿರಂತರವಾಗಿ ಈ ಭಾಗದಲ್ಲಿ ಈ ಹಿಂದೆ ಸಾಕಷ್ಟು ಗೋಗಳನ್ನು ಸಾಗಾಟ ಮಾಡುವಂಥ ಕೆಲಸಗಳಾಗ್ತಾ ಇತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಜಿಲ್ಲೆಗೆ SP ಆಗಿ ಅರುಣ್ ಕುಮಾರ್ ಅವರು ಬಂದ ಬಳಿಕ ಸಂಪೂರ್ಣವಾಗಿ ತಡೆಗಟ್ಟುವಂಥ ಕೆಲಸಗಳನ್ನು ಮಾಡಲಾಗಿದೆ. ಇವತ್ತು ಈ ರೀತಿಯಾದಂಥ ಕಾರ್ಯಾಚರಣೆ ಮಾಡುವಂಥ ಸಂದರ್ಭದಲ್ಲಿ ಪೊಲೀಸರಿಗೆ ಈ ಒಂದು ಗೋ ಸಾಗಾಟ ಪ್ರಕರಣ ಪತ್ತೆಯಾಗಿರುವಂಥದ್ದು. ಸ್ಥಳಕ್ಕೆ SP ಅರುಣ್ ಕುಮಾರ್ ಅವರು ಸ್ವತಃ ಭೇಟಿ ನೀಡಿದ್ದಾರೆ. ಸದ್ಯದ ಮಟ್ಟಿಗೆ ಈಗ ಆರೋಪಿ ಯಾರು ಗಾಯಗೊಂಡಿದ್ದಾನೆ ಆತನನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಈ ಹಿಂದೆ ಈ ಜಿಲ್ಲೆಯಲ್ಲಿ ಸಾಕಷ್ಟು ಬಾರಿ ಗೋ ಸಾಗಾಟದ ವಿಚಾರದಲ್ಲಿ ಸಾಕಷ್ಟು ಘಟನೆಗಳು ನಡೆದಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಪೊಲೀಸರು ಎಲ್ಲಾ ರೀತಿಯಾದಂಥ ಕಾರ್ಯಾಚರಣೆಗಳನ್ನು ಮಾಡುವಂಥ ಹಿನ್ನೆಲೆಯಲ್ಲಿ ಈಗ ಎಲ್ಲವೂ ಕಡಿವಾಣಕ್ಕೆ ಬಂದಿರುವಂಥದ್ದು. ಪೊಲೀಸರೇ ಅಕ್ರಮ ಗೋ ಸಾಗಾಟವನ್ನು ತಡೆಗಟ್ಟುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಅದರ ಭಾಗವಾಗಿ ಇವತ್ತು ನಡೆದಿರುವಂಥ ಘಟನೆಯನ್ನು ಗಮನಿಸಬಹುದು. ಪ್ರೇಮ್, ಥ್ಯಾಂಕ್ ಯು ಸುಖಪಾಲ್ ತಮ್ಮೆಲ್ಲ ಮಾಹಿತಿಗಾಗಿ.